ಇದೇ ತರ ಗೋಶಾಲೆ ಸಂಬಂಧಪಟ್ಟಂತ ಹಣವೇ ನನ್ನ ಚರ್ಚೆ ಮಾಡಿದ್ದಿಲ್ಲ. ಎಷ್ಟಾಗಿದೆ ಅಂದ್ರೆ ಟ್ರಸ್ಟ್ ಖಾತೆಗೆ ಬರೇ ಗೋಸೇವೆಗೆ ಅಂತಾನೆ ಭಕ್ತರು ನೀಡಿರುವಂತದ್ದು ಶಾಸ್ತ್ರಕ್ಕೆ ಕೊಟ್ಟಿರುವಂತಹ ಹಣನೇ. ನಮ್ಮ ಹಿಂದೂ ಧರ್ಮದಲ್ಲಿ ಶಾಸ್ತ್ರಗಳನ್ನ ಕೇಳೋದು, ಭವಿಷ್ಯಗಳನ್ನ ಕೇಳೋದು, ನಮ್ಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇಳುವಂಥದ್ದು ಒಂದು ಪದ್ಧತಿ. ನಮ್ಗಿರ್ತಕ್ಕಂಥ ಸಮಸ್ಯೆ, ಅದಕ್ಕೆ ಪರಿಹಾರವನ್ನ ಕೇಳಬೇಕು ಅಂತ ಅನ್ಕೊಂಡಾಗ ನಮ್ಮ ತಲೆಗೆ ಬರೋದೇನೆ ಅಂಗರಳ್ಳಿ ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಾನ. ಕಳಶಶಾಸ್ತ್ರ. ತಾಯಿ ವಿದ್ಯಾಚೌಡೇಶ್ವರಿ ಸ್ವತಃ ಕಳಶದಲ್ಲಿ ಕಳಶಶಾಸ್ತ್ರವನ್ನು ಬರೆದು ಬಂದಿರತಕ್ಕಂಥ ಭಕ್ತರಿಗೆ ಗುರುಗಳ ಮುಖೇನ ಅವ್ರಿಗಿರ್ತಕ್ಕಂಥ ಸಮಸ್ಯೆ, ಅದಕ್ಕೆ ಪರಿಹಾರವನ್ನು ತಿಳಿಸುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಧರ್ಮಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಕಳಶಶಾಸ್ತ್ರ ಇರುತ್ತೆ. ಕಳಶಶಾಸ್ತ್ರಕ್ಕೆ ತುಂಬ ಜನ ಭಕ್ತರು ಬಂದು ಸರತಿ ಸಾಲಿನಲ್ಲಿ ಕಳಶಶಾಸ್ತ್ರವನ್ನು ಕೇಳಿ ತಾಯಿಯ ದರ್ಶನವನ್ನು ಮಾಡಿ ಹೋಗುವಂಥದ್ದು ಒಂದು ವಾಡಿಕೆ. ನೀವು ಶಾಸ್ತ್ರ ಕೇಳಲಿಕ್ಕೆ ಕೊಡುವಂಥ ಹಣವನ್ನು ಏನಕ್ಕೋಸ್ಕರ ಬಳಸಲಾಗತ್ತೆ ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಒಂದು ಅತ್ಯುತ್ತಮವಾದಂಥ ಒಂದು ಗೋಶಾಲೆ ಇದೆ. ನೀವು ಕೊಟ್ಟಿರ್ತಕ್ಕಂಥ ಹಣವನ್ನು ಗೋಶಾಲೆ ಹೆಸರಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅದು ಕೂಡ ಇವತ್ತು ಅಗಾಧವಾಗಿ ಆ ಗೋಶಾಲೆ ಬಹಳ ಉತ್ತಮವಾಗಿ ನಡೀತಾ ಇದೆ. ಇದನ್ನೆಲ್ಲ ಗುರುಗಳು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆನಲ್ಲಿ ಈ ಯಾಗಗಳು ನಡೆಯುತ್ತೆ. ಲೋಕ ಕಲ್ಯಾಣಾರ್ಥಕವಾಗಿ ಬಂದಿರತಕ್ಕಂಥ ಭಕ್ತರ ಕಷ್ಟಗಳ ಪರಿಹಾರಕ್ಕಾಗಿ ಪ್ರತಿ ಅಮಾವಾಸ್ಯೆನಲ್ಲಿ ಚಂಡಿ ಹೋಮ ಇರತ್ತೆ. ಹಾಗೆ ಪ್ರತಿ ಹುಣ್ಣಿಮೆನಲ್ಲಿ ಸುದರ್ಶನ ಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ವ್ರತ ಇರತ್ತೆ. ಈ ಯಾಗಗಳು, ಈ ಪೂಜೆಗಳು, ಈ ವ್ರತಗಳು ಕೂಡ ನಡೆಯೋದು ನಿಮ್ಮ ಈ ಶಾಸ್ತ್ರದ ಹಣದಿಂದಾನೆ ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರತಿನಿತ್ಯ ಇಲ್ಲಿ ದಾಸೋಹ ಇರತ್ತೆ. ಪ್ರತಿನಿತ್ಯ ಪ್ರಸಾದ ವಿನಿಯೋಗ ಇರತ್ತೆ. ಇಲ್ಲಿ ಬೆಳಗ್ಗೆ ಈ ಟೈಮಿಂದ ಈ ಟೈಮ್ ತಿಂಡಿ ಕೊಡ್ತಾರೆ, ಈ ಟೈಮಿಂದ ಈ ಟೈಮ್ ಊಟ ಕೊಡ್ತಾರೆ, ರಾತ್ರಿ ಊಟ ಈ ಟೈಮ್ಗೆ, ಆ ಥರ ಯಾವುದೂ ಇಲ್ಲ. 24x7 ಯಾವಾಗ ಬಂದರೂ ಕೂಡ ಅಲ್ಲಿ ಭಕ್ತರಿಗೋಸ್ಕರ ಪ್ರಸಾದ ರೆಡಿ ಇರತ್ತೆ. ಹಾಗೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥದ್ದು ಅಂಗರಳ್ಳಿ ತಾಯಿ ವಿದ್ಯಾಚೌಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಬರಬೇಕಾದ್ರೆ ಇದಿರೋದು ಕುಣಿಗಲ್ ತಾಲೂಕು, ಹುಲಿಯೂರ್ದುರ್ಗ ಹೋಬಳಿ, ಹಂಗರಹಳ್ಳಿ. ಕುಣಿಗಲ್ಲಿಂದ ನಿಮಗೆ ಕೇವಲ ಒಂದು 20-25 ಕಿಲೋಮೀಟರ್ ದೂರ ಆಗುತ್ತೆ. ಮಾಗಡಿಯಿಂದನೂ 20-25 ಕಿಲೋಮೀಟರ್ ದೂರ ಆಗುತ್ತೆ. ನಾನು ನಿಮಗೆ ಈ ಸಂಚಿಕೆಯಲ್ಲಿ ಶ್ರಾವಣ ಹುಣ್ಣಿಮೆಯಲ್ಲಿ ನಡೆದಂಥ ಸುದರ್ಶನ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಪ್ರಾಕಾರೋತ್ಸವದ ವಿಶೇಷ ಪೂಜೆ, ಹಾಗೆ ಪ್ರಾಕಾರೋತ್ಸವವನ್ನು ದರ್ಶನವನ್ನು ಮಾಡಿಸಿ
ಬಹಳ ಪ್ರಾಮುಖ್ಯತೆ ಏನು ಕೊಟ್ಟಿದ್ದೇವೆ ಅಂದ್ರೆ ಅಮ್ಮನವರ ಸೇವೆಯಲ್ಲಿ ಅನುಷ್ಠಾನಕ್ಕೆ, ಹೋಮ ಹವನಗಳಿಗೆ, ಜಪತಪಗಳಿಗೆ ಭಕ್ತರು ಯಾವಾಗಲೂ ಬಂದಾಗ ಆ ಜಾಗವು ಶಾಂತಿಯಿಂದ ಇದ್ದು ಅವರಿಗೆ ಶಾಂತಿಯನ್ನು ಕೊಡಬೇಕು ಅನ್ನೋದಕ್ಕೆ ಪ್ರಧಾನವಾಗಿ ಮಾಡಿದ್ದಾರೆ. ಕೆಲವರು ಚರ್ಚೆಗಳಿರ್ತಾರೆ. ಏನಿರ್ತಾರೆ? ಕೆಲವರು ಚರ್ಚೆ ಮಾಡ್ತಾರೆ. ಅದು ಏನ್ ಚರ್ಚೆ ಅಂದ್ರೆ ಈ ಕ್ಷೇತ್ರದಲ್ಲಿ ಶಾಸ್ತ್ರ ಕೆಲಸ ಮಾಡೋದು ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಇದೆ. ಕೆಲಸ ಇದೆ ಅದಕ್ಕೆಲ್ಲ. ಆ ಶಾಸ್ತ್ರ ಕೇಳಿಕ್ಕೆ ನಾವು ಎಷ್ಟು ತಗೊಳ್ತೀವಿ? ಹಣ ಎಷ್ಟು ತಗೊಳ್ತೀವಿ ಶಾಸ್ತ್ರ ಕೇಳಿಕ್ಕೆ? ಜೋರ ಕೇಳಿ, ಏನ್ ತೊಂದರೆ ಇಲ್ಲ, ಭಯ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ತಗೊಳ್ತೀವಿ? 2,000 ಹಣ ತಗೊಂತೀವಿ. ದುಡ್ಡಿರೋರು ಕೊಡಬೇಕು, ದುಡ್ಡಿಲ್ಲ ಅಂತವರು ಹಾಗೆ ವಿಜ್ಞಾಪನ ಪತ್ರ ಕೊಟ್ಟು ಕೇಳಬಹುದು ಅಂತ ಅವಕಾಶ ಕೊಟ್ಟಿದ್ದೀವಿ. ಹೌದಾ ಇಲ್ಲ? ಕೊಟ್ಟಿದ್ದೀವ ಕೊಟ್ಟಿಲ್ಲ? ಕೊಟ್ಟಿದ್ದೀವಿ. ಅದನ್ನು ಬಿಟ್ರೆ ನಿಮ್ಗೆ ಇನ್ನು ಯಾವುದೇ ವಿಚಾರ ಬಂದು ಇಲ್ಲಿ ರುಚಿ ನಿಮ್ಗೆ ಸಿಗಲ್ಲ. ನೀವು ಆ ಪೂಜೆ ಮಾಡಿಸಿ, ಈ ಹೋಮ ಮಾಡಿಸಿ, ನೀವು ಏನೇನೋ ಮಾಡಿ ಯಾವುದು ಇಲ್ಲ. ಇದೇ ಇಲ್ಲ. ಈ ಶಾಸ್ತ್ರ ಕೇಳಕ್ಕೆ ಕೊಟ್ಟಿರುವಂತ ಹಣದಿಂದನೇ ಈ ಯಾಗ ಆಗುತ್ತೆ, ಅಲಂಕಾರ ಆಗುತ್ತೆ, ಗೋವುಗಳ ಸಂರಕ್ಷಣೆ ಆಗುತ್ತೆ, ಅನುಷ್ಠಾನ ಪೂಜೆಗಳಾಗುತ್ತೆ. ನಿತ್ಯ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಇದೆ. ಈ ಪುಣ್ಯ ಯಾರು ಬರುತ್ತೆ? ಯಾರು ಬರುತ್ತೆ? 2,000 ಹಣವನ್ನ ಕೊಟ್ಟು ಯಾರು ಶಾಸ್ತ್ರ ಕೇಳಿರ್ತೀರಲ್ಲ ಅವ್ರಿಗೆಲ್ಲ ಪುಣ್ಯ ಏನಾಗುತ್ತೆ? ಅವರ ಅಕೌಂಟ್ ಹೋಗಿ ಜಮಾ. ಕೆಲವರು ಚರ್ಚೆ, ಏನಪ್ಪ ಸ್ವಾಮಿಗಳು ದಿನ ಇಷ್ಟು ಶಾಸ್ತ್ರ ಹೇಳ್ತಾರೆ, ದುಡ್ಡು ಏನ್ ಮಾಡ್ತಾರೆ? ಇದೆಲ್ಲ ಬಹಳ ವಿಶೇಷವಾಗಿ ಜನ ಚರ್ಚೆ ಮಾಡ್ತಾರೆ. ನಾವ್ ಹೇಳೋದು ಇಷ್ಟೇ, ವಿದ್ಯಾಚೌಡೇಶ್ವರಿ ಮಠ ಅನ್ನೋದು ಕನ್ನಡ ಇಟ್ಟಿದ್ದೇವೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು? ನೇರವಾಗಿ ಚರ್ಚೆ ಮಾಡೋದು. ಮೈ ಕೊಡ್ತೀವಿ. ವಿಚಾರ ಅಂದ್ರೆ ಸ್ವಾಮಿಗಳು ಏನೋ ಮೋಸ ಮಾಡಿದ್ದಾರೆ, ನಮ್ಮ ಹತ್ರ ಹೋಮ ಮಾಡಿಸು ಅಂತ ಹೇಳಿದ್ದಾರೆ, ದರ್ಗ ಮಾಡಿಸು ಅಂತ ಹೇಳಿದ್ದಾರೆ, ಎಂತ ಕಟ್ಟು ಅಂತ ಹೇಳಿದ್ದಾರೆ, ಏನೋ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಯಾರು ಒಬ್ಬರು ಬಂದು ನಾವು ಆ ಕ್ಷಣದಲ್ಲಿ ಕ್ಷೇತ್ರದಲ್ಲಿ ಎಲ್ಲರ ವಿಚಾರವನ್ನು ನಾವು ಚರ್ಚೆ ಮಾಡಿ ನಡೆಯಿರಿ. ಯಾಕೆ ಇದನ್ನು ನಿಮಗೆ ಕಾಲವಾಗಿ ಹೇಳ್ತೀವಿ ಅಂದ್ರೆ ಭಕ್ತರು ದುತಿ ಕೆಡಬೇಡ. ಏನ್ ಕೆಡಬಾರ್ದು? ದುತಿ ಕೆಡಬೇಡ. ಒಂದು ಕ್ಷೇತ್ರಕ್ಕೆ ನೀವು ಬರ್ತೀರಿ ಅಂದ್ರೆ ಆ ಕ್ಷೇತ್ರದಲ್ಲಿ ಸತ್ಯ ಇದೆಯಾ, ಸುಳ್ಳು ಇದೆಯಾ, ಮೋಸ ಇದೆಯಾ ಅಂತ ಯೋಚನೆ ಮಾಡಲಿಕ್ಕೆ ಯೋಗ್ಯತೆ ನಿಮಗೆ ಮೊದಲಿರಬೇಕು. ಇದೇ ನಮ್ಮ ಕೈಯಲ್ಲಿ ನೋಡೋಣ. ನಮ್ಗೆ ಇದು ಸತ್ಯ ಇದೆಯಾ, ಸುಳ್ಳು ಇದೆಯಾ ಅಂತ ಯೋಚನೆ ಮಾಡಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಗೆ ಎಡಗೈ ಇರುತ್ತೆ, ಯಾಕೆ ಒಂದೇ ಇರ್ತೀರಲ್ಲ ಎತ್ಬೇಕು. ಯಾಕೆ ನೀವು ಹೋರಾಟಕ್ಕೆ ಇಳಿತೀವಿ ಅಂದ್ರೆ ಎಲ್ಲ ಕೈ ಜೋಡಿಸ್ಬೇಕು. ಚಪ್ಪಾಳೆ ಹೊಡಿತೀವಿ ಏನ್ ಮಾಡ್ಬೇಕು? ಎಲ್ಲ ಆಡಬೇಕು. ಇದು ನಮಗೆ ಒಗ್ಗಟ್ಟ. ನೋಡಿ, ಎಲ್ಲ ಕ್ಷೇತ್ರಗಳು ಬಹಳ ವಿಶೇಷವಾಗಿವೆ. ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು ತೊಂದರೆ ಇಲ್ಲ, ಎಲ್ಲಾ ಕಡೆ ಹೋಗ್ಬೇಕು. ಆದರೆ ನೀವು ಕಷ್ಟಪಟ್ಟಂತ ಹಣವನ್ನ ₹1 ಮಂಗಳಾರತಿಗೆ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು. ನೀವು ನಾವು ಹಾಕಿದಂತ ಹಣ ಇಲ್ಲಿ ಸದುಪಯೋಗಕ್ಕೆ ಬರುತ್ತಾ? ಬಂದ್ರೆ ಮಾತ್ರ ಆ ಕ್ಷೇತ್ರಕ್ಕೆ ಆ ಹಣವನ್ನು ಏನ್ ಮಾಡ್ಬೇಕು? ಹಾಕ್ಬೇಕು. ಇಲ್ಲ ಅಂದ್ರೆ ತೀರ್ಥ ಇಸ್ಕೋಬೇಕು, ಮಂಗಳಾರತಿ ತಗೋಬೇಕು, ಏನ್ ಮಾಡ್ಬೇಕು? ಪ್ರಸಾದ ಅಂತ ಎಲ್ಲಾ ಕ್ಷೇತ್ರ ಇದೆ, ಊಟ ಮಾಡಬೇಕು, ಬರಬೇಕು. ಭಾರತದ ಸೈನಿಕರ ಸಂರಕ್ಷಣಾ ಕಲ್ಯಾಣ ನಿಧಿ ಅಂತ ಹೇಳಿ ಈ ಭಾರತದ ಸೈನಿಕರಿಗೆ ಏನಿದೆ? ಕಲ್ಯಾಣ ನಿಧಿ ಇದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಏನ್ ಮಾಡಬೇಕು? ಕೃತಜ್ಞತಾಪೂರ್ವಕವಾಗಿ ಸಂದಾಯ ಮಾಡಬೇಕು. ಇದು ನೀವು ಮಾಡುವಂತಹ ದಾನ ಧರ್ಮ. ಏನ್ ಹೇಳ್ತೀರಿ? 1,10,000, 1,50,000 ಈ ತರ ಗೋದಾನ ಮಾಡಲಿಕ್ಕೆ ಡೆಪಾಸಿಟ್ ಮಾಡ್ತಾರೆ ಗೋಶಾಲೆ. ಇದೇ ತರ ಗೋಶಾಲೆ ಸಂಬಂಧಪಟ್ಟಂತ ಹಣವೇ ನನ್ನ ಚರ್ಚೆ ಮಾಡಿದ್ದೀವಿ ನಾವು. ಎಷ್ಟಾಗಿದೆ ಅಂದ್ರೆ 2018, 19, 20 ನಮಗೆಲ್ಲ ಏನಿತ್ತು? ವರಾನ ಇತ್ತು. ಅದು ಕಳ್ಕೊಂಡ್ಮೇಲೆ ಒಂದು
ಟ್ರಸ್ಟ್ ಮಾಡ್ತೀವಿ. ಆ ಟ್ರಸ್ಟ್ ಖಾತೆಗೆ ಬರೇ ಗೋ ಸೇವೆಗೆ ಅಂತಾನೆ ಭಕ್ತರು ನೀಡಿರುವಂಥದ್ದು ಶಾಸ್ತ್ರಕ್ಕೆ ಕೊಟ್ಟಿರುವಂತಹ ಹಣನೇ ಒಂದು 5 ಕೋಟಿ. ಯಾಕೆ ಅಂದ್ರೆ ನೋಡಿ, ಅದರಲ್ಲಿ ಬರುವಂತ ಏನು ಇಂಟ್ರೆಸ್ಟ್ ಇರುತ್ತಲ್ಲ, ಬಡ್ಡಿ ಅಂತ ಹೇಳ್ತೀರಲ್ಲ, ಅದೇ ಆ ಗೋವನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ದಾರಿ ದೀಪ. ಆ ಪುಣ್ಯ ನಿಮಗೆಲ್ಲ ಇರುತ್ತೆ. ಇದೆಲ್ಲ ಕ್ರಮಬದ್ಧವಾಗಿ ಇಟ್ಟಿದ್ದೀವಿ. ಅದರೊಳಗೆ ಯಾವುದೇ ಅನುಮಾನಗಳ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಬಂದು ನಮ್ಮಲ್ಲಿ ಮಾಹಿತಿನ ನೀವು ಕೇಳ್ಬೋದು. ಸ್ವಾಮಿಗಳ ಏನ್ ಮಾಡಿದ್ದೀರಿ ಅಂತ ಮಾಡಿದ್ದೀವಿ, ನಾವು ಕೊಡ್ಲಿಕ್ಕೆ ರೆಡಿ. ಜಪ ಮಾಡ್ಬೇಕಾದ್ರೆ ಜಪನ ಮಾಡಬೇಕು, ಮಂತ್ರ ಹೇಳ್ಬೇಕಾದ್ರೆ ಮಂತ್ರನ ಮಾಡಬೇಕು. ದೇಶ ಸಂರಕ್ಷಣೆ ಮಾಡ್ತೀವಿ ಅನ್ನೋ ಸಮಯ ಬಂದಾಗ ನೀವು ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು ಏನ್ ಮಾಡ್ಬೇಕು? ಈ ಭಾರತಿಗೆ ಶರಣಾಗತರಾಗಿ ನಾವು ಬದುಕಬೇಕು. ಹಿಂದೂ ಸನಾತನ ಧರ್ಮವನ್ನು ರಕ್ಷಣೆ ಮಾಡೋ ಗುಣ ನಮ್ಮೆಲ್ಲರ ಮೇಲೆ ಇದೆ. ಆ ಭಾರ ಇದೆ ಇಲ್ವಾ? ಇದೆ. ಈ ಒಂದು ಹಿಂದೂ ಸನಾತನ ಧರ್ಮಕ್ಕೆ ಒಂದಿಷ್ಟು ಜನ ತುದಿ ಕಟ್ಟಿಸುವಂತ ಅಧಮರಿದ್ದಾರೆ. ಯಾರಿದ್ದಾರೆ? ಅಧಮರಿದ್ದಾರೆ ಅಂತ ಮಾತಾಡುವಂತ ಮಾತುಗಳಿಗೆ ನೀವ್ಯಾರು ಕಿವಿ ಕೊಡಬೇಕು, ಕಣ್ಣಲ್ಲಿ ಅದನ್ನ ನೋಡ್ಬೇಕು. ಕೇಳಿಸ್ತಾ ಇದೆ ನಿಮಗೆಲ್ಲ? ಅದನ್ನ ಕಿವಿನ ಕೊಡಬಹುದು. ಆ ತರ ವಿಚಾರ ಕಣ್ಣಲ್ಲಿ ಭಗವಂತ ಕಂಡುಕೊಟ್ಟಿರೋದು ಏಕೆಂದ್ರೆ ಭಗವಂತನನ್ನು ನೋಡಿ ಆತನನ್ನು ಆರಾಧನೆ ಮಾಡಿ ಮನಸ್ಸನ್ನು ಸಂತೋಷಪಡಿಸಬೇಕು. ಕಿವಿ ಕೊಟ್ಟಿದ್ದಾನೆ ವೇದಗಳನ್ನು ಹೇಳುವುದನ್ನು ಕೇಳುವುದಕ್ಕೆ, ಮಂತ್ರಗಳನ್ನು ಹೇಳುವುದಕ್ಕೆ, ಕೇಳುವುದಕ್ಕೆ, ಶಾಸ್ತ್ರಗಳನ್ನ ಯಾವ ಹೇಳ್ತಾರೆ ಕೇಳಿಸ್ಕೊಳ್ಳಿಕ್ಕೆ ಕೊಟ್ಟಿರ್ತಾನೆ.